ವಿರೋಧ ಮಂದಿರಕ್ಕೋ ಮೋದಿಗೋ ಟೈಟ್ಲೇ ಒಂಥರ ವಿರೋಧಾಭಾಸ ಇದು. ತಮ್ಮತನ ಅಂದರೆ ಏನು, ನಮ್ಮದು ಅಂದರೆ ಏನು, ಅದರದ್ದೊಂದು ರಿಯಲೈಸೇಷನ್ ಆಗಬೇಕು. ಆ ಗೊಂದಲದಲ್ಲಿರುವಂಥವ್ರಿಗೆ ವಿರೋಧಗಳು ಖಂಡಿತವಾಗೂ ಬರುತ್ತೆ. ರಿಯಾಜ್ ಅವರು ಶಿವಮೊಗ್ಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್, ಇದನ್ನು ಇಡೀ ರಾಷ್ಟ್ರ ಸಂಭ್ರಮಿಸಬೇಕು ಅನ್ನುವಂಥದ್ದು ನಿರೀಕ್ಷೆ ತಪ್ಪ? ಹೌದು, ಖಂಡಿತ ಇಲ್ಲ. ಸಂಭ್ರಮಿಸ್ತಿದಾರಲ್ಲ, ಸಂಭ್ರಮಿಸೋಕ್ಕೆ ಅವರ ಭಕ್ತಿ ಅವರ ಆಚರಣೆಗೆ ಎಲ್ಲೂ ಮುಸಲ್ಮಾನರಂತೂ ವಿರೋಧನೇ ಪಡಿಸಿಲ್ಲ, ವಿರೋಧ ಪಡಿಸೋದು ಇಲ್ಲ. ಯಾಕಂದ್ರೆ ಒಂದು ಸಂಭ್ರಮ ಆಚರಣೆ ಮಾಡ್ತಾ ಇದಾರೆ, ಅದಕ್ಕೆ ಸ್ವಾಗತಾರ್ಹ ಅಂತ ಹೇಳಿ ಅವ್ರ ಪಾಡಿಗೆ ಮಾಡ್ಕೊಳ್ತಿದಾರಂತ. ಆದ್ರೆ ಇಲ್ಲಿ ವಿರೋಧ ಪ್ರಧಾನಿಯವರು ಅಂತ ಹೇಳ್ಬಿಟ್ಟು ಇಡೀ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿರಲ್ವಲ್ಲ. ಅವರು ರಾಮ ಭಕ್ತ ಮೋದಿ ಅಂತ ಇಟ್ಕೋಬೇಕಾಗಿತ್ತು. ರಾಮ ಭಕ್ತ ಮೋದಿ ಅಂದಾಗ ಅವ್ರಿಗೆ ಯಾವುದೇ ಅಭ್ಯಂತರ ಇರಲಿಲ್ಲ. ಈಗ ಪ್ರಧಾನಿ ಒಂದು ದೇಶದ ಇಡೀ ಸಮುದಾಯಕ್ಕೆ, ಕ್ರಿಶ್ಚಿಯನ್, ಸಿಖ್, ಈಸಾಯಿ, ಮುಸ್ಲಿಮ್ಸು, ಹಿಂದೂ ಎಲ್ಲ ಪ್ರತಿಯೊಬ್ಬರಿಗೂ ಪ್ರಧಾನಿ ಅಲ್ವಾ. ಅವರು ಈಗ ರಾಜಕೀಯ ಪ್ರೇರಿತ 2014ರಲ್ಲಿ ಮೋದಿ ಗುಣಗಾನಗಳು ಆದವು ಎಲ್ಲ ಮಾಧ್ಯಮಗಳಲ್ಲೂ, ಮೋದಿ ಭಕ್ತಿ ಗೀತೆಗಳು ಆದವು, ಈ ಬಾರಿ ಮೋದಿ ಸರ್ಕಾರ ಅಂತ ಆದ್ವು. ಆಮೇಲೆ 2019ರಲ್ಲಿ ಪುಲ್ವಾಮಾದ ಬಗ್ಗೆ ಆಯ್ತು. ಈಗ 2024ರಲ್ಲಿ ಇದು ರಾಮ ಮಂದಿರದ ಮೇಲೆ ಆಗ್ತಾ ಇದೆ. ಈಗ ರಾಮ ಭಕ್ತಿ ಗೀತೆಗಳಾಗ್ತಾ ಇದಾವೆ. ಆದ್ರೆ ಇದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದಾರಲ್ಲ ಅಂತ ಬೇಸರ ಆಗ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಈಗ ಎಲ್ಲೂ ಮುಸಲ್ಮಾನರು ವಿರೋಧ ವ್ಯಕ್ತಪಡಿಸೋಕ್ಕಿಂತ ನಾಲ್ಕು ಶಂಕರಾಚಾರ್ಯಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಅಲಹಾಬಾದ್ ಕೋರ್ಟಲ್ಲಿ ಯಾರೋ ಒಂದು ಪಿಟಿಷನ್ ಫೈಲ್ ಮಾಡಿದ್ದಾರೆ, ಅಲ್ಲಿ ಯಾರು ಮುಸಲ್ಮಾನರೇ ಅಲ್ಲವಲ್ಲ. ಶಂಕರಾಚಾರ್ಯರ ಮಾತುಗಳು ನಿಮ್ಗೆ ಯಾವಾಗ ಭಾಳ ಏನು ಅತ್ಯಂತ ಗೌರವಯುತವಾದ ಮಾತುಗಳು ಅನ್ಸೋದಕ್ಕೆ ಶುರುವಾದವ ಗೊತ್ತಿಲ್ಲಪ್ಪ. ಶಂಕರಾಚಾರ್ಯರನ್ನೇ ಖಂಡತುಂಡವಾಗಿ ವಿರೋಧಿಸಿದಂಥವರು, ಅವರ ಬಗ್ಗೆ ಪುಸ್ತಕಗಳನ್ನು ಬರೆದವರು ಕೂಡ ಶಂಕರಾಚಾರ್ಯ ಪೀಠದವರು ವಿರೋಧ ಮಾಡ್ತಿದ್ದಾರೆ ನೋಡ್ರಿ, ಶಂಕರಾಚಾರ್ಯ ಪೀಠದವರು ವಿರೋಧ ಮಾಡ್ತಿದ್ದಾರೆ ನೋಡ್ರಿ ಹೇಳ್ತೀನಿ. ಶಂಕರಾಚಾರ್ಯರ ಸಿದ್ಧಾಂತವನ್ನು ವಿರೋಧಿಸಿ ಪುಸ್ತಕಗಳ ಮೇಲೆ ಪುಸ್ತಕಗಳನ್ನು ಬರೆದವರು ಶಂಕರಾಚಾರ್ಯರು ವಿರೋಧಿಸ್ತಿದ್ದಾರೆ ನೋಡ್ರಿ, ಶಂಕರಾಚಾರ್ಯರು ವಿರೋಧಿಸ್ತಿದ್ದಾರೆ ನೋಡ್ರಿ. ಆಮೇಲೆ ಹೌದು, ನೀವು ಹೇಳಿದ್ದು ಕರೆಕ್ಟು. ಪ್ರಧಾನಮಂತ್ರಿ ಆದವರು ಎಲ್ಲ ಸಮುದಾಯಗಳಿಗೂ ಪ್ರಧಾನಮಂತ್ರಿ. ಹಾಗೆ ರಾಮ ಎಲ್ಲ ಸಮುದಾಯಗಳಿಗೂ ಗೌರವಾನ್ವಿತ, ಎಲ್ಲ ಸಮುದಾಯಗಳಿಗೂ. ಪೂಜೆ ಕೆಲವರು ಮಾಡಬಹುದು, ರಾಮನನ್ನು ದೇವರು ಅಂತ ಕೆಲವರು ಭಾವಿಸಬಹುದು. ಒಬ್ಬೊಬ್ಬರು ಒಂದೊಂದು ದೇವರನ್ನ ಆರಾಧಕರು, ಒಬ್ಬೊಬ್ರು ಒಂದೊಂದು ದೇವರ ಆರಾಧಕರು. ನಾವು ಏಕದೈವ ಆರಾಧಕರು, ಕೆಲವರು ಬೇರೆ 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 ದೈವ ಆರಾಧಕರು. ನಾನೊಂದು ಫಿಲ್ಮ್ ನೋಡಿದೆ, ಭಕ್ತ ಪ್ರಹ್ಲಾದ ಅಂತ. ಆ ಭಕ್ತ ಪ್ರಹ್ಲಾದದಲ್ಲಿ ನನ್ನನ್ನು ದೇವರು ಅಂತ ಒಪ್ಕೊ ಅಂತ ತುಂಬಾ ಇದು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮಗು ಒಪ್ಕೊಳ್ಳಿಕ್ಕೆ ತಯಾರಿರಲ್ಲ. ಹಾಗೆ ಪ್ರತಿಯೊಬ್ಬರು ಒಂದೊಂದು ಮನೆ ದೇವರು ಅವ್ರವ್ರನ್ನ ಅವ್ರಿಗೆ ಮನಸ್ಸಿಗೆ ಯಾರು ತೃಪ್ತಿ ಇದೆಯೋ ಅದನ್ನ ಒಪ್ಕೊಂಡಿದ್ದಾರೆ. ಈಗ ಇಡೀ ಇದು ದೇಶಕ್ಕೆ ನೀವು ರಾಮ ದೇವರು ಅಂತ ಒಪ್ಕೊಳ್ಳಿ ಅಂದ್ರೆ ಯಾರು ತಯಾರಿಲ್ಲ. ರಾಮ ದೇವರು ಅಂತ ಒಪ್ಕೊಳ್ಳಿ, ನೀವು ಒಪ್ಕೊಳ್ಳಿ, ನೀವು ಅವನನ್ನು ಪೂಜೆ ಮಾಡಿ, ನೀವು ಹೋಗಿ ಅಯೋಧ್ಯೆಗೆ ನೀವು ಹೋಗಿ ಏನೋ ಪ್ರಸಾದ ಇಡಿ, ಮಂಗಳಾರತಿ ತಗೊಳ್ಳಿ ಅನ್ನೋದಲ್ರಿ ನಿರೀಕ್ಷೆ. ಅದಲ್ಲ ನಿರೀಕ್ಷೆ. ಈ ದೇಶದಲ್ಲಿ ರಾಮ ಹುಟ್ಟಿ 7,500 ವರ್ಷಗಳಾದವು. 7,500 ವರ್ಷಗಳಿಂದ ಅನೂಚಾನವಾಗಿ ಈ ಸಂಸ್ಕೃತಿ ಆತನನ್ನು ಗೌರವಿಸಿಕೊಂಡು ಬರ್ತಾ ಇದೆ. ತಮಗೆ ತಿಳಿದ ರೀತಿಯಲ್ಲಿ ಅದು ದಟ್ ಈಸ್ ಬಿಯಾಂಡ್ ಕಾಸ್ಟ್, ಕ್ರೀಡ್, ರಿಲಿಜನ್. ನೀವು ಹೆಂಗೆ ಮಾತಾಡ್ತಿದ್ದೀರಿ ಅಂದರೆ ನಿಮ್ಮ ಪೂರ್ವಜರು ಏನೋ ಸೌದಿ ಅರೇಬಿಯಾದಿಂದನೇ ಬಂದು ಭಾರತದಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ದೀರಿ. ಇಲ್ಲ, ನಿಮ್ಮ ಪೂರ್ವಜರು ಹಿಂದೆ ರಾಮನನ್ನು ಗೌರವಿಸಿದವ್ರೆ. ನಿಮ್ಮ ಮುತ್ತಜ್ಜನೋ ಅವ್ರ ಮುತ್ತಜ್ಜನೋ ಯಾರೋ ಅಯೋಧ್ಯೆಗೆ ಹೋಗಿರ್ಬೇಕು, ಹೋಗಿರ್ತಾರೆ. ನೀವು ಹೆಂಗೆ ಅಂದರೆ ನಿಮ್ಮ ಆರಾಧನಾ ಪದ್ಧತಿ ಬದಲಾಗಿದೆ ರೀ ಯಾವುದೋ ಸನ್ನಿವೇಶದಲ್ಲಿ. ಈಗ ನಾನು ನನ್ನ ಜೀವನೋಪಾಯಕ್ಕಾಗಿ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದೀನಪ್ಪ, ಫಾರ್ ಬೆಟರ್ ಲೈಫ್. ಅದರ ಅರ್ಥ ನಾನು ಹುಬ್ಬಳ್ಳಿನ ದ್ವೇಷ ಮಾಡಬೇಕು ಅಂತಲ್ಲ, ಹುಬ್ಬಳ್ಳಿಯ ಜೊತೆಗಿರುವ ಸಂಬಂಧಗಳನ್ನು ಕಡ್ಕೋಬೇಕು ಅಂತಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್. ಇಂಡೋನೇಷ್ಯಾದ ಮುಸ್ಲಿಮರಿಗೆ ಅದು ಅರಿವಾಗಿದೆ. ಅವ್ರಿಗೆ ಗೊತ್ತು ತಮ್ಮ ಸಂಸ್ಕೃತಿಯ ಮೂಲ ಏನು ಅಂತ. 97% ಮುಸ್ಲಿಂ ಕಂಟ್ರಿ, ಭಾರತಕ್ಕಿಂತ ಹೆಚ್ಚಿನ ರಾಮಕಥೆಗಳು ಇಂಡೋನೇಷ್ಯಾದಲ್ಲಿ ಆಗ್ತವೆ. ಅಮೆರಿಕಾದಲ್ಲಿ ಇಂಡೋನೇಷ್ಯಾದ ರಾಯಭಾರ ಕಚೇರಿಯನ್ನು ಅವರು ಓಪನ್ ಮಾಡಿದರೆ ಅದ್ರ ಮುಂದೆ ಸರಸ್ವತಿ ವಿಗ್ರಹ ಇಡ್ತಾರೆ ಅವರು. 97% ಮುಸ್ಲಿಂ ಕಂಟ್ರಿ. ಅರೆ ಹಿಂಗೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಅದು ನಮ್ಮ ಸಂಸ್ಕೃತಿ. ಮತ್ತೆ ನಮಾಜ್ ಮಾಡೋದು ಇದು ಧಾರ್ಮಿಕ ಆಚರಣೆ ಅಂತ ಹೇಳ್ತಾರೆ. ಆ ಕ್ಲಾರಿಟಿ ಇಲ್ಲಿದ್ದವರಿಗೆ ಬರಲಿಲ್ಲ ಮತ್ತು ಕೆಲವರು ಬರೋದಕ್ಕೆ ಬಿಡಲಿಲ್ಲ. ಆಸ್ ಸಿಂಪಲ್ ಆಸ್ ದ್ಯಾಟ್, ಬರೋದಕ್ಕೆ ಬಿಡಲಿಲ್ಲ. ಆ ಕ್ಲಾರಿಟಿ ಬಂದುಬಿಟ್ರೆ ಅನೇಕರ ಬೇಳೆ ಬೇಯೋದಿಲ್ಲ.
ಅವ್ರ ಉಪಜೀವನ ನಡೆಯೋದಿಲ್ಲ, ಹೊಟ್ಟೆಪಾಡು ನಡೆಯೋದಿಲ್ಲ. ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಚಂದ್ರ ಗುರುಗಳೇ, ಎಲ್ಲರೂ ಸೇರಿಕೊಂಡು ಆಚರಿಸಬೇಕಾದ ಹಬ್ಬ ಇದು ಆಗಬೇಕಾಗಿತ್ತು ಅನ್ನೋದು. ಇಲ್ಲಿ ನಾವೊಂದು ಸತ್ಯವನ್ನ ಗಮನಿಸಬೇಕು. ರಾಮ ಈಸ್ ನಾಟ್ ಯೂನಿವರ್ಸಲ್ ಗಾಡ್. ರಾಮ ಹಿಂದೂ ಧರ್ಮವನ್ನು ನಂಬಿರ್ತಕ್ಕಂಥವರ ಆರಾಧ್ಯ ದೈವ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಅದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ರಾಮ ಮಂದಿರ ಉದ್ಘಾಟನೆ ಆಗ್ತದೆ, ಅದನ್ನು ನಾವು ಸ್ವಾಗತ ಮಾಡ್ತಕ್ಕಂಥ ಜನ. ಆದ್ರೆ ವೈ ಗ್ಲೋರಿಫಿಕೇಶನ್ ಆಫ್ ರಾಮ, ವೈ ಮಿಸ್ಲೀಡಿಂಗ್ ದ ಪೀಪಲ್ ಆಫ್ ಇಂಡಿಯನ್ ರಿಪಬ್ಲಿಕ್ ಇನ್ ದಿ ನೇಮ್ ಆಫ್ ರಾಮ? ಇದು ನನ್ನ ಮೂಲಭೂತ ಪ್ರಶ್ನೆ. ತಮ್ಮ ಗಮನಕ್ಕೆ ಒಂದು ಸತ್ಯವನ್ನು ತರ್ತೀನಿ. ಮಹಾತ್ಮ ಗಾಂಧಿ ಹೇಳಿದ್ರು, ಬೈ ರಾಮ್ ರಾಜ್ ಐ ಡೋಂಟ್ ಮೀನ್ ರಾಮ್ ರಾಜ್ ಆರ್ ರಹೀಮ್ ರಾಜ್, ಇಟ್ ಈಸ್ ಡಿವೈನ್ ರಾಜ್, ಇಟ್ ಈಸ್ ಪೀಪಲ್ಸ್ ರಾಜ್ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಸ್ವಾಮಿ, ಅದು ರಾಮನ ರಾಜ್ಯವೂ ಅಲ್ಲ, ರಾವಣ ರಾಜ್ಯವೂ ಅಲ್ಲ, ಅಥವಾ ಬೇರೆ ಯಾವ ರಾಜ್ಯ ಅಲ್ಲ. ಭಗವಂತನ ರಾಜ್ಯ, ಪ್ರಕೃತಿಯ ರಾಜ್ಯ, ಧರ್ಮ ಪರಿಪಾಲನೆ ಮಾಡ್ತಕ್ಕಂಥ ರಾಜ್ಯ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಕುರಿತಂತೆ ಅಕ್ಕ ಲಲಿತಾ ನಾಯಕ್ ಒಂದು ಮಾತು ಹೇಳಿದ್ರು. ಗೊಂಬೆಗೆ, ಮಣ್ಣಿನ ಮೂರ್ತಿಗೆ, ಕಲ್ಲಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸಾಧುವೇ ಅಥವಾ ಸಾಧ್ಯವೇ ಅಂತಕ್ಕಂಥ ಪ್ರಶ್ನೆನ ನಾವು ಹಾಕಬೇಕು. ಇಟ್ ಹ್ಯಾಸ್ ಬಿಕಮ್ ಎ ಗ್ಲೋಬಲ್ ಜೋಕ್, ಜೋಕ್ ಆಫ್ ದಿ ವರ್ಲ್ಡ್, ಟಾಕ್ ಆಫ್ ದಿ ಟೌನ್ ಇನ್ ಇಂಡಿಯಾ. ಇದು ಬೇಡ ಅಂತಕ್ಕಂಥದ್ದು ನನ್ನ ಖಚಿತವಾದ ನಿಲುವು. ಸ್ವಾಮಿ, ರಾಮನ ಭಕ್ತರಿಗೆ ರಾಮನಿಂದ ಒಳ್ಳೆಯದಾದ್ರೆ ನಾವು ಖಂಡಿತ ಸಂತೋಷ ಪಡ್ತೀವಿ, ನಾವು ದುಃಖ ಪಡೋದಿಲ್ಲ. ಆದ್ರೆ ರಾಮನ ಹೆಸರಿನಲ್ಲಿ ರಾಮ ಮಂದಿರವನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ರಾಮ ಮಂದಿರದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಸ್ಪಷ್ಟವಾಗಿ, ನೇರವಾಗಿ, ನಿಖರವಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ನೀವು ಕೊಟ್ಟ ಟೈಟ್ಲು ಬಹಳ ಚೆನ್ನಾಗಿದೆ, ಧನ್ಯವಾದಗಳು. ಇಂದು ನಮ್ಮ ಕ್ಲಾಸ್ ಎನಿಮಿ, ನಮ್ಮ ಕ್ಯಾಸ್ಟ್ ಎನಿಮಿ, ನಮ್ಮ ಪೀಪಲ್ಸ್ ಎನಿಮಿ ಯಾರಪ್ಪ ಅಂದ್ರೆ ರಾಮನೂ ಅಲ್ಲ, ರಹೀಮನೂ ಅಲ್ಲ. ಈ ಆಳುವ ವ್ಯವಸ್ಥೆ, ಈ ಆಳುವ ವರ್ಗ, ಈ ಆಳುವ ವರ್ಗಕ್ಕೆ ದೇವಾಲಯಗಳು ಬೇಕು. ಭ್ರಮೆಗಳನ್ನ ಸೃಷ್ಟಿಸಿ ಮಾರಾಟ ಮಾಡ್ತಕ್ಕಂಥದ್ದು ವೈಚಾರಿಕತೆ ಯುಗದಲ್ಲಿ ಸಾಧುವಲ್ಲ. ಭ್ರಮೆಗಳನ್ನ ಸೃಷ್ಟಿಸಬೇಡಿ, ಭ್ರಮೆಗಳನ್ನ ಮಾರಾಟ ಮಾಡಬೇಡಿ. ಕೋವಿಡ್-19 ಸಂದರ್ಭದಲ್ಲಿ ದೇರ್ ವಾಸ್ ನೋ ರಾಮ್, ದೇರ್ ವಾಸ್ ನೋ ಲಾರ್ಡ್, ದೇರ್ ವಾಸ್ ನೋ ಕ್ವೀನ್, ದೇರ್ ವಾಸ್ ನೋ ಪ್ರಿನ್ಸ್. ನೋಬಡಿ ಕೇಮ್ ಟು ಸೇವ್ ದಿ ಪೀಪಲ್ ಅಫೆಕ್ಟೆಡ್ ಬೈ ಕೋವಿಡ್. ಆ ಟೈಮಲ್ಲಿ ಬಂದವರು ಕೋವಿಡ್ ವಾರಿಯರ್ಸ್. ಬಹಳಷ್ಟು ಜನ ತಮ್ಮ ಮನೆಯವರ ಶವ ಸಂಸ್ಕಾರವನ್ನು ಮಾಡೋದಕ್ಕೆ ಹಿಂದೇಟ್ ಆಗ್ತಂತ ಸಂದರ್ಭದಲ್ಲಿ ನಮ್ಮ ಮುಸಲ್ಮಾನ್ ಸಹೋದರರು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಸೇವಕರಾಗಿ ಅತ್ಯಂತ ಗೌರವಯುತವಾಗಿ ಶವ ಸಂಸ್ಕಾರ ಮಾಡಿದ್ದಾರೆ. ಇದು ನಮ್ಮ ಕಣ್ಣು ಮುಂದೆ ಜರುಗಿದೆ. ನಾನು ಹೇಳೋದಿಷ್ಟೇ ಸ್ವಾಮಿ, ಮೋದಿ ಅವರು ವ್ರತ ಮಾಡ್ತಕ್ಕಂಥವ್ರು, ಪೂಜೆ ಮಾಡ್ತಕ್ಕಂಥವ್ರು, ತೀರ್ಥಯಾತ್ರೆ ಮಾಡ್ತಕ್ಕಂಥವ್ರು, ಹೀಗೆ ನಮ್ಮ ಜನರನ್ನ ಮೌಢ್ಯದೆಡೆಗೆ ಕೊಂಡೊಯ್ಯುವಂತಹ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಮುಂದುವರಿಯುವ ನೈತಿಕ ಹಕ್ಕನ್ನ ಸಾಂವಿಧಾನಿಕವಾಗಿ ಕಳ್ಕೊಂಡಿದ್ದಾರೆ. ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ದೇಶವನ್ನು ಆಳ್ತಾ ಇಲ್ಲ. ಅವರಿಗೆ ರಾಮನ ಆಶಯ ಮುಖ್ಯ, ಸಂವಿಧಾನದ ಆಶಯ ಮುಖ್ಯ ಇಲ್ಲ. ಇಂತಹ ಮೌಢ್ಯದ ಮಹಾನ್ ಆರಾಧಕರಾದ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಗೆ ಬೇಕಿಲ್ಲ. ನಮ್ಗೆ ಕಲೆಕ್ಟಿವ್ ಲೀಡರ್ಶಿಪ್ ಬೇಕು ಸ್ವಾಮಿ, ಸಾಮೂಹಿಕ ನಾಯಕತ್ವ ಬೇಕು. ಲೆಟ್ ದ ಕಂಟ್ರಿ ಪ್ರಾಸ್ಪರ್, ಲೆಟ್ ದ ಕಂಟ್ರಿ ಪ್ರಾಸ್ಪರ್ ವಿತ್ ಕಲೆಕ್ಟಿವ್ ವಿಷನ್, ಸಮಷ್ಟಿ ಪಾಯಿಂಟ್ ವೆರಿ ವೆಲ್ ಟೇಕನ್, ಪಾಯಿಂಟ್ ವೆರಿ ವೆಲ್ ಟೇಕನ್. ಒಂದು ಸಲ, ಥ್ಯಾಂಕ್ ಯು ಸರ್, ಒಂದು ಸಲ ಥ್ಯಾಂಕ್ ಯು ಸರ್, ಈ ಮಾತನಾಡುವ ಅವಕಾಶ ನಿಮಗೆ ಇದೆ ಅನ್ನುವ ಕಾರಣಕ್ಕಾಗಿ ಈ ದೇಶದ ಸಂಸ್ಕೃತಿಯನ್ನ ನಮಸ್ಕರಿಸಿ, ಸಂಸ್ಕೃತಿಗೊಂದು ನಮಸ್ಕಾರ ಮಾಡ್ಬಿಡಿ. ಯಾಕಂದ್ರೆ ಈ ಅವಕಾಶ ಇನ್ನೆಲ್ಲೂ ಸಿಗೋದಿಲ್ಲ. ಒಂದು ದೇಶದ ಹೌದು ಜನರ ಧಾರ್ಮಿಕ ಭಾವನೆಗಳನ್ನ ಒಂದು ಲೈವ್ ಟಿವಿ ಟೆಲಿಕಾಸ್ಟ್ ನಲ್ಲಿ ಪ್ರಶ್ನೆ ಮಾಡಿ ವಿಚಾರವಾದಿಗಳು, ಚಿಂತಕರು ಅನ್ನಿಸಿಕೊಳ್ಳುವ ಸ್ವಾತಂತ್ರ್ಯ ನಿಮಗೆ ಇನ್ಯಾವ ಸಂಸ್ಕೃತಿಯಲ್ಲೂ ಸಿಗೋದಿಲ್ಲ. ಈ ಸಂಸ್ಕೃತಿ ಬೆಳೆಯೋದಕ್ಕೆ, ಕಟ್ಟುವುದಕ್ಕೆ ಕಾರಣರಾದವ್ರಿಗೆ ಧನ್ಯವಾದ ಹೇಳ್ಬಿಡಿ, ಧನ್ಯವಾದ ಹೇಳ್ಬಿಡಿ. ಬೇರೆ ಯಾವುದಾದರೂ ದೇಶದಲ್ಲಿ ಬೇರೆ ಯಾವುದಾದರೂ ದೇಶದಲ್ಲಿ ಕೂತ್ಕೊಂಡು ಆ ದೇಶದ ರಾಜನ ಆಚರಣೆಗಳನ್ನ, ಆ ದೇಶದ ಬಹುಸಂಖ್ಯಾತ ಜನರ ಆಚರಣೆಗಳನ್ನ ಹಿಂಗ್ ಟಿವಿಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ
ಲೈವ್ ಮುಗಿಯೋಷ್ಟರಲ್ಲಿ ಸರ್ತನ್ಸೆಜುದು ಆಗಿರೋದು. ಇದೊಂದು ಧನ್ಯವಾದ ಹೇಳಿ, ಇಂಥದ್ದೊಂದು ಅವಕಾಶ ಈ ಸಂಸ್ಕೃತಿ ಕಲ್ಪಿಸಿ ಕೊಟ್ಟಿದೆಯಲ್ಲಪ್ಪ ಅಂತ. ಇಂಥದ್ದೊಂದು ಅವಕಾಶ ಯಾಕಂದ್ರೆ ಸಂಸ್ಕೃತಿ ಅಲ್ಲ, ಪ್ರಜಾಪ್ರಭುತ್ವ. ಆಮೇಲೆ ಇರುವಂತ ವಾಹನ, ದ್ವಿಚಕ್ರ ವಾಹನ ನಿಮ್ಮ ಹತ್ರ ಬರ್ತೀನಿ ನಾನು, ಒಂದೇ ನಿಮಿಷ ಬರ್ತೀನಿ ನಾನು. ರಿಯಾಜ್ ಬರ್ತೀನಿ, ಅದಕ್ಕೆ ತಪ್ಪಂತ ಇದ್ದೀರಾ? ರಿಯಾಜ್ ಬರ್ತೀನಿ ನಾನು, ಒಂದೇ ನಿಮಿಷ ಬರ್ತೀನಿ. ಏನಂದ್ರಿ ಮಹೇಶ್ಚಂದ್ರ ಗುರುಗಳೇ? ನಾನು ಗೌರವಿಸುವುದು ಸಂಸ್ಕೃತಿಯನ್ನಲ್ಲ, ನಾನು ಸಂವಿಧಾನವನ್ನ ಗೌರವಿಸ್ತೇನೆ, ಪ್ರಕೃತಿಯನ್ನ ಗೌರವಿಸ್ತೇನೆ, ನಾಗರಿಕ ಸಮಾಜವನ್ನ ಗೌರವಿಸ್ತೇನೆ. ಇದು ಮುಖ್ಯ ನಮ್ಗೆ. ಸಂವಿಧಾನ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶದ ಸಂಸ್ಕೃತಿಯ ಪ್ರತಿಫಲನವನ್ನಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ನಂಬಿಕೆ. ಪ್ರತಿಫಲನ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ. ಈ ದೇಶದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಒಬ್ಬೊಬ್ಬರ ಸಂಸ್ಕೃತಿ ಒಂದ್ ರೀತಿ ಇರುತ್ತೆ. ದಯವಿಟ್ಟು ಸಂಸ್ಕೃತಿಗೂ ಸಂವಿಧಾನಕ್ಕೂ ಹೊಂದಿಸಬೇಡಿ. ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಾಗ ಅಂಬೇಡ್ಕರ್ ಅವರು ಅದರ ಜೊತೆಗೆ ಫ್ರೀಡಮ್ ಆಫ್ ಕಾನ್ಶಿಯನ್ಸ್ ಅಂತಾನೂ ಬರೆದ್ರು, ಆತ್ಮಸಾಕ್ಷಿಯ ಸ್ವಾತಂತ್ರ್ಯ ಅನ್ನುವುದೊಂದನ್ನು ಬರೆದ್ರು. ಮಹೇಶ್ಚಂದ್ರ ಗುರುಗಳೇ, ನೀವು ಮೊದಲನೆಯವರು ಅಲ್ಲ, ಕೊನೆಯವರು ಅಲ್ಲ. ಈ ರೀತಿಯ ಪ್ರಶ್ನೆಗಳನ್ನ ಸಾವಿರಾರು ವರ್ಷಗಳಿಂದ ಎತ್ತುತ್ತಾ ಬಂದಿದ್ದಾರೆ. ವೇದ ಆಧಾರಿತ ಜೀವನ ಪದ್ಧತಿ ಇರುವ ಒಂದು ಪ್ರಶ್ನೆ ಮಾಡ್ದ, ಮಹಾವೀರ ಬಂದು ಪ್ರಶ್ನೆ ಮಾಡ್ದ, ಬಸವಣ್ಣವರು ಪ್ರಶ್ನೆ ಮಾಡಿದ್ರು. ಶ್ರೀರಾಮಚಂದ್ರ ನನಗೆ ಕಟ್ಟ ಕಡೆಯದಾಗಿ ಆ ರೀತಿ ಕ್ರಾಂತಿಕಾರಕ ಪ್ರಶ್ನೆ ಮಾಡಿದ್ದು ಓಶೋ. ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ರೀ ಇದು. ಓಶೋ ಇಂಥವ್ರಿಗೆ ಜನ್ಮ ಕೊಟ್ಟಿರೋ ಸಂಸ್ಕೃತಿ ಇದು. ನನಗೆ ಅದರ ಬಗ್ಗೆ ಗೌರವ ಇದೆ, ಅದರ ಬಗ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನೋಡಿ, ಬಂದೆ ಇರಿ ನಡಳಿ ಅವರೇ. ಸ್ವಾಮೀಜಿ ಅವರೇ, ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಹರ್ಟ್ ಆಗತ್ತವ್ರಿ, ಫೀಲಿಂಗ್ಸ್ ಹರ್ಟ್ ಆಗತ್ತ. ಮಹೇಶ್ಚಂದ್ರ ಗುರುಗಳು ರಿಟೈರ್ಡ್ ಪ್ರೊಫೆಸರ್. ಮಹೇಶ್ಚಂದ್ರ ಕೇಸರಿ ಹಾಕೊಂಡವರಿಗೆಲ್ಲ ಸ್ವಾಮಿ ಅಲ್ಲ ಮಹೇಶ್ಚಂದ್ರ ಗುರುಗಳೇ, ನೀವೇನು ಇವತ್ತು ಟಿವಿನಲ್ಲಿ ಇಷ್ಟೊಂದು ಮಾತಾಡಿದಿರಲ್ಲ, ಅವತ್ತು ಶ್ರೀರಾಮಚಂದ್ರನು ಕೂಡ ರಾಮರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಅಷ್ಟೇ ಸ್ವಾತಂತ್ರ್ಯ ಕೊಟ್ಟಿದ್ದರು. ಬಹುಶಃ ಮನುಕುಲದ ಇತಿಹಾಸದಲ್ಲಿ, ಇಡೀ ವಿಶ್ವದ ಇತಿಹಾಸ ತೆಗೆದು ನೋಡಿದರೆ, ಶೋಷಣೆ ರಹಿತವಾದಂಥ, ದಬ್ಬಾಳಿಕೆ ರಹಿತವಾದಂಥ ಸಂಪೂರ್ಣ ಸ್ವಾತಂತ್ರ್ಯದ ಆಡಳಿತವನ್ನು ನಡೆಸಿದಂಥ ಒಬ್ಬ ಮಹಾನ್ ಪುರುಷೋತ್ತಮ ಯಾರು ಅಂದರೆ ಅದು ಶ್ರೀರಾಮಚಂದ್ರ ಮಾತ್ರ. ಇದನ್ನ ಬಹುಶಃ ನೀವು, ಯಾಕಂದ್ರೆ ನೀವು ಪ್ರೊಫೆಸರ್ ಆಗಿರೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಒಪ್ಪಲ್ಲ. ರಾಜ್ಯ ಅಂದ್ರೆ ಮಹಿಳೆ ಮಾತು ಮನೆ ಕಡಿಸ್ತು, ತೂತು ಒಲೆ ಕಡಿಸ್ತು ಅಂತಾರೆ. ನಿಮ್ಮ ಮಾತು ನಿಮ್ಮ ಮನೆನೇ ಕಡಿಸುತ್ತೆ, ನಿಮ್ಮ ಮನಸ್ಸು ಕೆಡಿಸಿದೆ ಅಂತ. ನಿಮ್ಮ ಮಾತು ನಿಮ್ಮ ಸಂಸ್ಕಾರವನ್ನ ಕಲಿಸುತ್ತೆ, ನಿಮ್ಮ ಮಾತು ನಿಮ್ಮ ಸಂಸ್ಕೃತಿಯನ್ನು ಹೇಳ್ಕೊಡ್ತಾ ಇದೆ. ನೋಡಿ, ನಾವು ನೀವು ಮಾತಾಡುವ ಎಲ್ಲವನ್ನ ಕೇಳಿದ್ದೀವಿ. ಮನುಷ್ಯರಾಗಿ ಮಾತಾಡ್ತಾ ಇದ್ದೀರೋ, ನೀವು ಮನುಷ್ಯರಾಗಿ ಮಾತಾಡ್ತಾ ಇದ್ದೀರೋ, ಮೃಗವಾಗಿ ಮಾತಾಡ್ತಾ ಇದ್ದೀರೋ? ಮನುಷ್ಯ ಸಂಸ್ಕೃತಿಯಾಗಿ, ಮನುಷ್ಯನಿಗೆ ಸಂಸ್ಕಾರ ಗೊತ್ತಾ? ಮನುಷ್ಯನ ಸಂಸ್ಕೃತಿ ಮೃಗವಾಗಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮಹೇಶ್ಚಂದ್ರ ಗುರುಗಳು ತಮ್ಮ ಮಾತುಗಳನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ. ಈಗೂ ಮೃಗಗಳಿದಾವೆ, ಪೂರ್ತಿಯಾಗಿ ಕೇಳಿಸ್ಕೊಂಡಿದ್ದಾರೆ ತಮ್ಮ ಮಾತುಗಳನ್ನು. ಅವ್ರ ಮಾತುಗಳನ್ನು ಒಂದ್ಸಲ ಮಾತಾಡೋ ಹೊತ್ನಾಗೆ ನಾನು ನಿಮ್ ಗುರುಗಳೇ ಅಂತ ಹೇಳ್ದೆ, ಅದು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಆದ್ರೆ ನಿಮ್ಮ ಮಾತು, ನೀವು ಮಾತಾಡಿರುವಂತ ಮಾತುಗಳೇನಿದೆಯಲ್ಲ, ಅದು ನಿಮ್ಮ ಸಂಸ್ಕಾರವನ್ನು ತೋರಿಸಿ, ನೀವು ನಡೆದು ಬಂದಿರತಕ್ಕಂಥದ್ದು, ನೀವು ಯಾವ ಸಂಸ್ಕೃತಿಯಲ್ಲಿ ಬೆಳೆದಿದ್ದೀರಿ ಅನ್ನೋದು ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಈ ಭಾರತ ಈ ದೇಶದಲ್ಲಿದ್ದು ನೀರು ಕುಡಿದು ದೇಶದ ಮಣ್ಣಲ್ಲಿ ಬದುಕಿ ಈ ದೇಶದ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ನೀವು ತಿರಸ್ಕಾರ ಮಾಡ್ತೀರಿ ಅಂದ್ರೆ ನೀವು ಭಾರತೀಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಮನುಷ್ಯ ಅಂತ ಅನ್ಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಬಹಳ ಸಂಸ್ಕೃತಿ. ಸಂಸ್ಕೃತಿ ದೇಶದ ಮಣ್ಣಿನ, ಈ ಮಣ್ಣಿನ ಅಭಿಮಾನ, ಈ ದೇಶದ ಸಂಸ್ಕೃತಿಯ ಕನಿಷ್ಠ ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು ನೀವು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೀವು ಮೋದಿಜಿ ಅವ್ರನ್ನ ಟೀಕೆ ಮಾಡುವ, ಇದು ಸುಳ್ಳು, ನೀವೇ ಟೀಕೆ ಮಾಡ್ಕೊಳ್ತಾ ಇದ್ದೀರಿ. ಈ ಭಾರತದ ಸಂಸ್ಕೃತಿಯನ್ನ ಟೀಕೆ ಮಾಡ್ತಾ ಇದ್ದೀರಿ. ನಿಮ್ಮಂತವ್ರು ಎಷ್ಟೇ ಟೀಕೆ ಮಾಡಿದ್ರು ಕೂಡ
ಶ್ರೀರಾಮಚಂದ್ರ ಈ ವೈಭವೀಕರಣವನ್ನ ನಾವೇನು ಶ್ರೀರಾಮನ ಭಕ್ತರೇನು ಮಾಡ್ತಾ ಇದಾರಲ್ಲ, ಇಷ್ಟೆಲ್ಲ ವೈಭವೀಕರಣದ ಆ ಒಂದು ಈ ಒಂದು ಒಂದು ಸಂಸ್ಕಾರ ನಡೀತಾ ಏನು ಒಂದು ವೈಭವ ನಡೀತಾ ಇದೆ. ಇದು ಶ್ರೀರಾಮಚಂದ್ರ ಬಯಸಿದ್ದಲ್ಲ. ಶ್ರೀರಾಮಚಂದ್ರ ಯಾವತ್ತೂ ಕೂಡ ಇದನ್ನ ಬಯಸ್ತವನಲ್ಲ. ಶ್ರೀರಾಮಚಂದ್ರ ಯಾವುದನ್ನು ಇಷ್ಟಪಟ್ಟ ಅಂದ್ರೆ ಶಬರಿ ತನ್ನ ಬಾಯಿಂದ ಎಂಜಲು ಮಾಡಿಕೊಟ್ಟಂತ ಹಣ್ಣನ್ನ ಅಮೃತ ಅಂತೇಳಿ ಸ್ವೀಕಾರ ಮಾಡಿದ ಮಹಾನ್ ಪುರುಷೋತ್ತಮ ಅವರು ಶ್ರೀರಾಮಚಂದ್ರ. ಅವ್ರ ಸಂಸ್ಕೃತಿಯನ್ನ ಅದನ್ನ ನೀವು ಟೀಕೆ ಮಾಡ್ತೀರಲ್ರಿ, ಅದನ್ನ ನಾವು ನಿಮ್ಮನ್ನು ಭಾರತೀಯರಂತ ಕರೀಲಿಕ್ಕೆ ಆಗ್ತದ? ನಾವು ನಿಮ್ಮನ್ನು ಮನುಷ್ಯರು ಅಂತ ಕರೀಲಿಕ್ಕೆ ಆಗ್ತದ? ನಾವು ನಿಮ್ಮನ್ನು ಸಂಸ್ಕಾರವಂತರು ಮಕ್ಕಳಿಗೆ ರಾಮನ ಕೊಡುಗೆ ಅಂತ ಕರೀಲಿಕ್ಕೆ ಆಗ್ತದ? ಬಹುಶಃ ನಿಮ್ಮಂತವರು ಕೆಲವರು ವಿರೋಧ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ವಿಕೃತ ಭಾವನೆಯನ್ನ ನೀವು ಅದನ್ನು ತೋರಿಸ್ಕೊಡ್ತಾ ಇದ್ದೀರಿ ವಿನ ಇಲ್ಲ. ನಿಮ್ಮಿಂದ ಈ ಭಾರತೀಯರು ಈ ಭಾರತದ ಮಣ್ಣಿನ ಜನ ಕಲಿಬೇಕಾದದ್ದು ಏನು ಇಲ್ಲ ಅಂತಕ್ಕಂಥದ್ದು ನನ್ನ ಮಾತು. ಬಿಜೆಪಿಗೆ ಪ್ರಶ್ನೆ ಮಾಡಂಗಿಲ್ಲ, ಬಿಜೆಪಿಗೆ ಪ್ರಶ್ನೆ ನಾನು ರಿಯಾಜ್ ಅವ್ರಿಗೆ ಯಾಕೆ ಮಾತಾಡ್ತಾ ಇಲ್ಲ ರೀ ಬಿಜೆಪಿ? ರಿಯಾಜ್ ನೀವೊಂದು ಸೆಂಟೆನ್ಸ್ ಹೇಳಿದ್ ಕೇಳಿಸ್ಕೊಂಡೆ. ವಿರೋಧ ಮಾಡಿದ ತಕ್ಷಣ ಸಂಸ್ಕಾರ ಇಲ್ವಾ ಅಂತ, ಪ್ರಶ್ನೆ ಮಾಡಿದ ತಕ್ಷಣ ಸಂಸ್ಕಾರ ಇಲ್ವಾ ಅಂತ. ಹೆಂಗೆ ರಾಮನನ್ನ, ರಾಮಾಯಣವನ್ನ, ರಾಮನ ಜೀವನವನ್ನ ಇಲ್ಲಿ ನಿಂತ್ಕೊಂಡು ನಾವು ಪ್ರಶ್ನೆ ಮಾಡ್ತಿದೀವಿ, ಚರ್ಚೆ ಮಾಡ್ತಿದೀವಲ್ಲ, ಹಂಗೆ ಪೈಗಂಬರ ಜೀವನ ಚರ್ಚೆ ಮಾಡೋಕ್ಕಾಗತ್ತೇನ್ರಿ? ಹಂಗೆ ಕುರಾನ್ ಚರ್ಚೆ ಮಾಡೋಕ್ಕಾಗತ್ತೆ? ಮಾತಾಡಿರೋದು ಬಿಜೆಪಿ ಅವರಿಗೆ, ವಿರೋಧ ಮಾಡಿದಕ್ಕೆ ಅಲ್ಲಿ ರಾಮನನ್ನು ವಿರೋಧ ಮಾಡಿದ್ರು, ನಮ್ಮ ದೇವರನ್ನು ವಿರೋಧ ಮಾಡಿದ್ರು ಅಂತ ನಾವೆಲ್ಲೂ ಕ್ರೂರತೆಗೆ ವಿರೋಧ ಮಾಡಿದ್ರಿ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಶ್ನಾತೀತರಲ್ಲ ಅಂತಿದ್ದೀವಿ. ರಾಮನೇ ಪ್ರಶ್ನಾತೀತ ಅಲ್ಲ ಈ ದೇಶದಲ್ಲಿ, ಕೃಷ್ಣ ಪ್ರಶ್ನಾತೀತ ಅಲ್ಲ. ಅವರ ಜೀವನ, ಅವರ ಬದುಕು, ಅವರ ಬೋಧನೆ ಎಲ್ಲವೂ ಕೂಡ ಇವತ್ತಿಗೂ ಸ್ಕ್ರೂಟಿನಿಗೆ ಒಳಗಾಗ್ತವೆ. ಸಾವಿರಾರು ವರ್ಷಗಳ ಸ್ಕ್ರೂಟಿನಿಯನ್ನು ದಾಟಿ ಬಂದಿರೋದದು. ಸಾವಿರಾರು ವರ್ಷಗಳ ಲಕ್ಷಾಂತರ ವಿಮರ್ಶೆಗಳನ್ನು ದಾಟಿ ಬಂದಿದ್ದಾವು ಇಲ್ಲಿ ತನಕ. ಅವುಗಳನ್ನು ಯಾರು ಬಚ್ಚಿಡ್ಲಿಲ್ಲ. ವಿಮರ್ಶೆ ಮಾಡಿದ್ರೆ ತಲೆ ಕತ್ತರಿಸ್ತೀವಿ ಅಂತ ಅಂದಿಲ್ಲ ಯಾರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವುಗಳನ್ನು ದಾಟಿ ಬಂದಿರೋದಿದು. ಮತ್ತು ಇಂಥ ವಿಮರ್ಶೆಗಳು ರಾಮ ಇನ್ನೂ 1,00,000 ವರ್ಷ ಎದುರಿಸ್ಬೇಕು. ರಾಮ ಇನ್ನೂ 1,00,000 ವರ್ಷ ಶಂಭುಕನ್ ತಲೆ ಯಾಕೆ ಕತ್ತರಿಸ್ದ, ಸೀತೆನ ಕಾಡಿಗೆ ಯಾಕೆ ಕಳಿಸ್ದ, ಸೀತೆನ ಯಾಕೆ ಅಗ್ನಿ ಪರೀಕ್ಷೆಗೊಳಪಡಿಸ್ದ, ಈ ಚರ್ಚೆಗಳು ಈ ದೇಶದಲ್ಲಿ ನಡೀತಾ ಇರ್ತವೆ. ಅದು ಈ ಮಣ್ಣಿನ ಗುಣ. ಅದೇ ಮನುಷ್ಯ. ಒಂದ್ ನಿಮಿಷ ಬಂದೆ ಇವೆಲ್ಲವನ್ನ ನಾವು ಕಲಿತಾ ರಿಯಾಜ್ ಆಗ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ. ರಿಯಾಜ್ ಕೇಳಿಸ್ಕೊಳ್ಳಿ. ಆಧುನಿಕ ತಂತ್ರಜ್ಞಾನದ ಕೆದಕ್ತಾ ಇದೀವಿ ನಾವು ಇವತ್ತು. ರಿಯಾಜ್ ಕೇಳಿಸ್ಕೊಳ್ರಿ, ಪೂರ್ತಿ ಕೇಳಿಸ್ಕೊಳ್ರಿ. ನಾನು ಹೇಳ್ತಿರೋದೆಲ್ಲ ನಿಮ್ಮ ತಲೆ ಮೇಲಿಂದ ಹೋಗುತ್ತೆ ಅಂತ ನಾನು ನಿಮ್ಮನ್ನು ಉದ್ದೇಶಿಸಿ ಹೇಳ್ತಿಲ್ಲ. ನಾನು ಟಿವಿ ನೋಡ್ತಾ ಇರೋ ಬೇರೆಯವ್ರನ್ನ ಉದ್ದೇಶಿಸಿ ಹೇಳ್ತಾ ಇದ್ದೀನಿ. ಬೇರೆಯವ್ರನ್ನ, ಈ ಮಣ್ಣಿನ ಗುಣನೇ ಸಂವಾದ, ಚರ್ಚೆನೇ ಈ ಮಣ್ಣಿನ ಗುಣ. ಈಗಿನ್ನ ಹೇಳಿರಲ್ಲ, ಚರ್ಚೆ ಮಾಡಿ ಬದುಕಿರೋದೇ ಹೆಚ್ಚು. ನೀವು ಯಾರು? ನೀವು ತಲೆಯಲ್ಲಿ ಹೋಗ್ಲಿ ಅಂತ ಬೇರೆ ದೇಶದಲ್ಲಿ ಸ್ವಾತಂತ್ರ್ಯ, ಎಲ್ಲಾ ದೇಶದಲ್ಲೂ ಬಡತನ ಇದೆ, ಎಲ್ಲಾ ದೇಶದಲ್ಲೂ ನನಗೆ ನನ್ನ ಮನ್ಸಿಗೆ ಹೋಗ್ಬೇಕಂತ ಅಲ್ಲ. ಹಿಪ್ನೋಟೈಸ್ ಆಗ್ತಾ ಇದೀರಾ? ಹಿಪ್ನೋಟೈಸ್ ಆಗೋದ್ ಬೇಡ. ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಬದುಕ್ತಾ ಇದೀವಿ ನಾವು. ಇವತ್ತು ಚಂದ್ರದಲ್ಲಿ ಹೋಗ್ತಾ ಇದೀವಿ, ಅವಾಗ ಚಂದ್ರಕ್ಕೆ ಹೋಗಿಲ್ಲ ನಾವು. ಇವತ್ತು ಸೂರ್ಯಕ್ಕೆ ಹೋಗುವಂತ ನಮ್ಮ ದೇಶದಲ್ಲಿ ಇವತ್ತು 140 ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ. ಅದರಲ್ಲಿ ಬಹುಸಂಖ್ಯಾತರು ಹಿಂದೂಗಳು 80%ಗಿಂತ ಹೆಚ್ಚಿದ್ದೀವಿ. 110 ಕೋಟಿಗೂ ಮಿಗಿಲಾದ ಹಿಂದೂಗಳಿದ್ದೀವಿ. ಅದರಲ್ಲಿ ಕೆಲವು ಎಡಪಂಥೀಯ ಹಿಂದೂಗಳು ಈ ರೀತಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇದು ತಪ್ಪು ಅಂತ ಖಂಡಿಸ್ತೀನಿ ನಾನು ಇವತ್ತು.
500 ವರ್ಷಗಳ ಹೋರಾಟದ ಫಲವಾಗಿ 16 ತಲೆಮಾರುಗಳಿಂದ ನಡ್ಕೊಂತ ಬಂದಿರೋ ಹೋರಾಟದಲ್ಲಿ ಇವತ್ತು ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಭವ್ಯವಾದ ರಾಮ ಮಂದಿರ ಸಿದ್ಧ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ನೆರೆಯ ರಾಷ್ಟ್ರದ ಶ್ರೀಲಂಕಾದಲ್ಲಿ ಕೂಡ ಸೀತಾಲಕ್ಷ್ಮಿ ದೇವಸ್ಥಾನ ಇದೆ, ನೂವರ್ ಎಲುವಿ ಅಂತ, ಅಲ್ಲೂ ಕೂಡ ನಾನು ಹೋಗಿದ್ದೆ. ಇವತ್ತು ಅಲ್ಲೂ ಕೂಡ ವಿಜೃಂಭಿಸ್ತಿದ್ದಾರೆ. ಪಕ್ಕದ ಇಂಡೋನೇಷ್ಯಾ, ತಾವಾಗಲೇ ಹೇಳ್ತಾ ಇದ್ರಿ, ಮುಸ್ಲಿಂ ದೇಶ, 95% ಮುಸ್ಲಿಂ ಜನಸಂಖ್ಯೆ ಇರೋ ದೇಶದಲ್ಲಿ ಅಲ್ಲಿರತಕ್ಕಂಥ ಒಂದು ಏನು ಬಾಲಿ ಅಂತ ಜಾಗ ಏರ್ಪೋರ್ಟ್, ನಾನು ಅಲ್ಲೂ ಕೂಡ ಹೋಗಿದ್ದೆ. ಏರ್ಪೋರ್ಟ್ ಇಳಿದು ಹೊರಗಡೆ ಬಂದ್ರೆ ನಾವು ನಮ್ಮ ಭಾರತ ದೇಶದಲ್ಲಿ ಇದ್ದೀವಿ ಅನ್ನಿಸ್ತಾ ಇದೆ ಇವತ್ತಲ್ಲಿ, ಒಂದು ಮುಸ್ಲಿಂ ದೇಶದಲ್ಲಿ. ಆ ಥರ ಎಲ್ಲ ಕಡೆ ನೋಡಿದ್ರು ನಮ್ಮ ರಾಮಾಯಣದ ಚಿತ್ರಗಳನ್ನ ಬಿಡಿಸಿದ್ದಾರೆ, ರಾಮನ ವಿಗ್ರಹ ಇದೆ, ಎಲ್ಲ ಕಡೆ ರಾಮಾಯಣ ಮಹಾಭಾರತದ ಕುರುಹುಗಳು ಇದೆ ಅಲ್ಲೂ ಕೂಡ. ಇವತ್ತು ಪ್ರಪಂಚದ 50ಕ್ಕೂ ಹೆಚ್ಚು ದೇಶಗಳಲ್ಲಿ ಸಂಭ್ರಮಿಸ್ತಿದ್ದಾರೆ. ನಾಳೆ ಕೂಡ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪ್ರಾಣ ಪ್ರತಿಷ್ಠಾಪನೆಗೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ 7-8 ಏನು ಧರ್ಮಗಳಿದಾವೆ, ಎಲ್ಲರೂ ಕೂಡ ಪರ ಇದ್ರೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಕೆಲವು ಈ ತರ ಎಡಪಂಥೀಯ ಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಿರೋದು, ನಾಯಕತ್ವ ಪ್ರಶ್ನಿಸುತ್ತಿರುವುದು, ಇದು ಖಂಡಿತ ಖಂಡನೀಯ. ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ 10 ವರ್ಷದಲ್ಲಿ ನಮ್ಮ ದೇಶ 5ನೇ ಆರ್ಥಿಕ ದೇಶವಾಗಿದೆ ಪ್ರಪಂಚದಲ್ಲಿ. GDP ಗ್ರೋತ್ ಅಲ್ಲಿ ನಂಬರ್ 1 ಇದ್ದೀವಿ, 7.7% GDP ಗ್ರೋತ್ ಇದೆ. 198 ದೇಶದಲ್ಲಿ ನಮ್ಮ ದೇಶ ಮೊದಲನೇ ಸ್ಥಾನದಲ್ಲಿ ಇರೋದು ನಮ್ಮ ಹೆಮ್ಮೆ ಇದು. ಇಂಥ ನಾಯಕತ್ವ ಇರೋಂಥ ಪ್ರಧಾನಮಂತ್ರಿಗಳು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಇವತ್ತು ಅವರು ಎಲ್ಲರ ಒಂದು ಪ್ರತಿನಿಧಿಸುವ ಪ್ರಧಾನಮಂತ್ರಿಯಾಗಿ ಮಾಡ್ತಾ ಇರೋದಕ್ಕೆ ಖಂಡಿತ ವಿರೋಧ ವ್ಯಕ್ತಪಡಿಸಬಾರ್ದು. ನಾವೆಲ್ಲ ಸಹಕಾರ ಮಾಡಬೇಕು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾವುದೇ ಒಂದು ನಿರ್ವಿಘ್ನ ಇಲ್ಲದೆ ಸುಸೂತ್ರವಾಗಿ ಯಾವುದೇ ಒಂದು ಅನಾಹುತ ನಡೆದೆ ನಾಳೆಯ ಪ್ರಾಣ ಪ್ರತಿಷ್ಠಾಪನೆ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಘ್ನವಿಲ್ಲದೆ ಅಲ್ರಿ, ನಿರ್ವಿಘ್ನವಿಲ್ಲದೆ ಅನ್ಬೇಡ್ರಿ. ಎಸ್, ವಿಘ್ನವಿಲ್ಲದೆ ನಡೀಲಿ. ಆಯಿತು, ಶಬ್ದಗಳು ಹೆಚ್ಚು ಕಡಿಮೆ ಆಗ್ತಿರ್ತವೆ. ಪ್ರಶಾಂತ, ನನಗೆ ಮತ್ತೆ ಅನಿಸುತ್ತೆ ಇದು ಸಂವಾದದ ನಾಡು, ಚರ್ಚೆಯ ನಾಡು, ಈ ಆಗ್ತಿರ್ಬೇಕು ಅಂತ. ಒಂದೊಂದು ಸಲ ನಾವೆಲ್ಲ ಸೇರ್ಕೊಂಡು ಕಂಠ ಶೋಷಣೆ ಮಾಡ್ಕೊತಿದ್ದೀವಿ ಅನ್ನೋ ಅನ್ಸುತ್ತೆ ನನಗೆ. ಅಜಿತ್ ನೋಡಿ, ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಈಗ ನೀವೇ ಕರಿತೀರಿ ಕಂಠ ಶೋಷಣೆ ಮಾಡ್ಕೊಳ್ಳೋಕೆ. ಅಲ್ಲ, ಅದು ನನಗೆ ಒಂದ್ಸಲ ಅನಿಸ್ಬಿಡ್ತು ಈ ಚರ್ಚೆಗಳನ್ನೆಲ್ಲ ಕೇಳಿದಾಗ ಏನು ಸಾಧಿಸ್ತೀವಿ ನಾವು ಅಂತ. ಜನಕ್ಕೆ ಎರಡೂ ಥರದ್ದು ಗೊತ್ತಾಗುತ್ತೆ. ಎಸ್, ಅದೇ ಎರಡು ಮುಖಗಳಿವೆ ಬದುಕಿಗೆ. ಸಂವಾದ, ನಾನಾ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು, ವಿರೋಧಗಳು, ಇವು ಪ್ರಜಾಪ್ರಭುತ್ವದ ತಿರುಳು. ನಾನು ಇದನ್ನು ಇಲ್ಲ ಅಂತ ಹೇಳಲ್ಲ. ಆದರೆ ಈಗ 2 ತಿಂಗಳ ಹಿಂದೆ ಮಹೇಶ್ ಚಂದ್ರ ಗುರುಗಳು ಮಹಿಷಾಸುರನ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದರು. 50 ಜನ ಸೇರ್ಕೊಂಡು ಒಂದು ಮಹಿಷಾಸುರನ ಮಹಿಷ ಮಂಡಲದ ದೊರೆ, ಮಹಿಷ ಮಂಡಲದ ದೊರೆಯ ಜಯಂತಿಯನ್ನು ಆಚರಿಸಬೇಕು ಅನ್ನುವ ಪ್ರಶ್ನೆ ಬಂದಾಗ ನಾವೇ ಇಲ್ಲಿ ಕುಳಿತುಕೊಂಡು ಹೇಳಿದ್ವಿ, ಯಾರ್ಯಾರಿಗೆ ಆಚರಿಸೋದು, ಚಾಮುಂಡಿ ಬೆಟ್ಟದಿಂದ ಸ್ವಲ್ಪ ದೂರ ಹೋಗಿ ಆಚರಣೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ, ಯಾವುದೋ ಹಾಲ್ನಲ್ಲಿ ಸರ್ಕಾರವೇ ಅವಕಾಶ ಕೊಡ್ತು. ಆ 50 ಜನರ ಪ್ರಜಾಪ್ರಭುತ್ವದ ಹಕ್ಕಿಗೋಸ್ಕರ ಮಹಿಷ ಮಂಡಲದ ದೊರೆಯ ಜಯಂತಿಯನ್ನು ಆಚರಿಸ್ಬೋದಾದರೆ ಇತರ ಧರ್ಮಗಳನ್ನು ಪಕ್ಕಕ್ಕಿಟ್ಬಿಡಿ, ಧರ್ಮದ ಆಯಾಮಗಳನ್ನು ಪಕ್ಕಕ್ಕಿಟ್ಬಿಡಿ. ಈ ದೇಶದ ಮೂಲ ಪುರುಷ, ಈ ದೇಶದ ರಾಷ್ಟ್ರ ಪುರುಷ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆತನ ಮಂದಿರವನ್ನು ಕಟ್ಟುವುದನ್ನು ಕೆಲವರು ಸಂಭ್ರಮಿಸೋದಾದರೆ ಅದಕ್ಕೆ ಈ ಮಹೇಶ್ ಚಂದ್ರ ಗುರುಗಳಿಗೆ ಏನೇನೋ ಶಬ್ದಗಳನ್ನು ಬಳಕೆ ಮಾಡಿದ್ರಲ್ಲ, ಅದರ ಅವಶ್ಯಕತೆ ನಾಳೆ ನಾವು ಶಂಭುಕನ ಇದು ಮಾಡ್ತೀವಿ ಸರ್, ಶಂಭುಕ ಮುನಿಗಳ ದಿನಾಚರಣೆ. ನೀವು ದಿನಾಚರಣೆ ಮಾಡಿ, ನಾನು ಬೇಡ ಅಂತಿಲ್ಲ. ನಾನು ಹೇಳೋದು, ಈಗ ಮಹೇಶ್ ಚಂದ್ರ ಗುರುಗಳು ನಾಳೆ ರಾಮ ಮಂದಿರದ ಪ್ರತಿಷ್ಠಾಪನೆ ಆಗ್ತಾ ಇದೆ. ಕೋಟ್ಯಾಂತರ ಜನರಿಗೆ ರಾಮನ ಬಗ್ಗೆ ಶ್ರದ್ಧೆ ಇದೆ ಸರ್, ಇದೆ. ಆದರೆ ನಾವು ಅದನ್ನು ವಿರೋಧ ಮಾಡಿ, ತಾತ್ವಿಕವಾಗಿ ವಿರೋಧ ಮಾಡಿ, ತಾತ್ವಿಕವಾಗಿ ಮಾಡ್ತೀವಿ. ಆದರೆ ನೀವು ಶಬ್ದಗಳ ಬಳಕೆ ಮಾಡುವಾಗ, ಮತ್ತೊಬ್ಬನನ್ನು ನೋಯಿಸುವ ರೀತಿಯಲ್ಲಿ ಮಾಡಿದಾಗ, ಮಹಿಷಾಸುರನ ಜಯಂತಿಯ ಆಚರಣೆಯ ಪ್ರಜಾಪ್ರಭುತ್ವದ ಹಕ್ಕು ನಿಮಗಿದೆ. ಆದರೆ ಕೋಟ್ಯಾಂತರ ಜನರಿಗೆ ರಾಮ ಮಂದಿರದ ಪ್ರತಿಷ್ಠಾಪನೆ ಸಂಭ್ರಮದ ಹಕ್ಕು ನಿಶ್ಚಿತವಾಗಿದೆ. ಒಂದು ಸರ್, ಬೇಟೆಗಾರನ ಕಥೆಯನ್ನೇ ನಾವು ಯಾವಾಗಲೂ ಕೇಳ್ತಾ ಇದ್ರೆ, ಮಹೇಶ್ ಚಂದ್ರ ಗುರುಗಳು 2 ತಿಂಗಳ ಹಿಂದೆ ಹೇಳಿದ್ ನನಗೆ ನೆನಪಿದೆ. 2 ತಿಂಗಳ ಹಿಂದೆ ಹೇಳಿದ್ ನನಗೆ ನೆನಪಿದೆ. ಮಹಿಷನನ್ನ ದೈತ್ಯ, ಅಸುರ ಅಂತ ಯಾಕೆ ಕರೆದು ನಮ್ಮನ್ನ ಒಂದು ರೀತಿ ಅವಮಾನ ಮಾಡ್ತೀರಿ ಅಂತಕ್ಕಂಥದ್ದನ್ನ. ಹಾಗಾದ್ರೆ ರಾಮನನ್ನ ನೀವು ಯಾಕೆ ಸುಮ್ಮನೆ ಅವಮಾನ ಮಾಡಿ ಸಂಭ್ರಮಾಚರಣೆಯಲ್ಲಿ ಕಲ್ಲು ಹಾಕ್ತೀರಿ? ತಾತ್ವಿಕ
ಮೂಲಕವಾಗಿ ವಿರೋಧ ವ್ಯಕ್ತಪಡಿಸಿ ನಾವು ಮಾಡಲ್ಲ. ನಾನು ನಾವು ಮೂರ್ತಿ ಮಾಡಲ್ಲ. ಪೂಜೆಯನ್ನ ಒಂದು ನಿಮಿಷ, ನಂಬಲ್ಲಪ್ಪ. ಹಾ? ನಾನು ಮೂರ್ತಿ ಪೂಜೆಯನ್ನ ನೀವು ನಂಬಲ್ಲ. ನಂಬೇಡಿ, ಹೇಳಿ, ನೀವು ಯಾರು ಬೇಡ ನಂಬೇಡಿ. ಅಂತಾರೆ? ಯಾರು ಬೇಡ ಅಂತಾರೆ? ಬಂದೆ ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.